ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಅದು ಬೇರೆ ಈಗಾಗಲೇ ನಿಮಗೆಲ್ಲ ಗೊತ್ತದ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವ್ರ ಫಾಲೋವರ್ಸ್ಗಳು ಭಾಳ ಪ್ರೀತಿ ಅವ್ರು ಜಲ್ದಿ ಸೇಮನ್ ಮಾಡಬೇಕು ಅಂತೇಳಿ. 26ಕ್ಕೆ ಆಗ್ತದೆ, 24ಕ್ಕೆ ಆಗ್ತದೆ, ನಾಳೆ ಆಗ್ತದೆ, ಇವತ್ತು ಆಗ್ತದೆ. ಅದು ನಮ್ಮ ಡಿ ಕೆ ಶಿವಕುಮಾರ್ ಅವರು ಜಾಣರು ದಡ್ಡರು ಗೊತ್ತಿಲ್ಲ. ಅವರು ಏನೇನೋ ಹೇಳಿಕೊಡ್ತಾ ಇರ್ತಾರೆ. ಪ್ರಯತ್ನ ಫಲಿಸೋದು ಪ್ರಾರ್ಥನೆ ಫಲಿಸೋದು ಅಂತೇಳಿ ಅದಕ್ಕೊಂದು 108 ಡಿಸ್ಕಷನ್, 108 ವ್ಯಾಪಾರ. ಅಯ್ಯೋ ಅವೆಲ್ಲ ನೋಡಿದಾಗ ಇವೆಲ್ಲ ಬೇಕಾ ಅಂತ ಮನಸ್ಸು. ಬಟ್ ನಾವು ಒಂದಿಷ್ಟು ಮಾತಾಡೋಣ ಅವ್ರ ಜೊತೆಗೆ ಅಂತೇಳಿ ವಾಸ್ತವ ನೆಲೆಗಟ್ಟ ಮೇಲೆ ಮಾತಾಡುವಂಥದ್ದು. ಅಲ್ಲ ರೀ, ಇದು ಹೆಂಗೆ ಸಾಧ್ಯದ ಡಿ ಕೆ ಶಿವಕುಮಾರ್ ಅವ್ರನ್ನ ಸದ್ಯದಲ್ಲಿ ಸೇವನೆ ಮಾಡ್ಬೇಕಂತೇಳಿ ಒಪ್ಪದಾಗಿರ್ಬೋದು ಅವ್ರ ನಡಕ. ಹೌದು, ಸಿದ್ದರಾಮಯ್ಯ ಅವರು ರಾಜಕೀಯ ಮಾಡ್ತಾರಲ್ರಿ, ಅವರು ಸುಳ್ಳು ಹೇಳೋದಕ್ಕೆ ಬರ್ತದೆ, ಕರೆ ಹೇಳೋದಕ್ಕೆ ಬರ್ತದೆ. ಒಂದಿಷ್ಟು ಎಲ್ಲರಿಗಿಂತ ಕಡಿಮೆ ಸುಳ್ಳು ಹೇಳ್ತಾರೆ. ಬಟ್ ಹೇಳೋ ಸಮಯದಲ್ಲಿ ಸುಳ್ಳು ಸರಿಯಾಗಿ ಹೇಳ್ತಾರೆ. ಇವತ್ತು ನಾ ಅಂದಿಲ್ಲ ಅಂತಾರೆ, ಏನು ಪ್ರೂವ್ ಮಾಡೋಕ್ಕೆ ಸಾಧ್ಯತೆ? ಇಬ್ಬರೊಳಗಾದಂಥ ಮಾತುಕತೆಗಳು ತಿಳ್ಕೊಬೇಕಾಗಿತ್ತು ಎಷ್ಟು ಡಿ ಕೆ ಶಿವಕುಮಾರ್ ಅವರು ಬುದ್ಧಿವಂತರನ್ನ ತಿಳ್ಕೊಂಡಿದ್ದೀವಿ. ಬಟ್ ಇನ್ನೂ ಯಾಕೆ ಈ ರೀತಿ ಮಾಡ್ತಾಯಿದ್ರು ಗೊತ್ತಿಲ್ಲ, ಮತ್ತು ಬೇರೆ ರೀತಿಯೂ ಇರ್ಬೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅವರು ಈಗ ಸದ್ಯ CM ಆಗಬೇಕು ಅಂತ ಏನು ಗಂಟು ಬಿದ್ದಿದಾರಲ್ಲ, ಅದರಿಂದ ಅವ್ರಿಗೆ ಪೆಟ್ಟು ಭಾಳ ಬೀಳ್ತದೆ ಅನ್ನೋದು ಅಷ್ಟೇ ಸತ್ಯದ. ಯಾಕಂದ್ರೆ ಸಿದ್ದರಾಮಯ್ಯ ಮತ್ತೆ ಗಟ್ಟಿ ಆಗ್ತಾ ಹೋಗ್ತಾರೆ ರೀ. ತಮ್ಮ ಮಂದಿನ ಹೆಚ್ಚು ಮಾಡ್ಕೊಳ್ತಾರೆ, ಶಾಸಕರು ಹೆಚ್ಚು ಮಾಡ್ಕೊಳ್ತಾರೆ, ಇವ್ರ ಫಾಲೋವರ್ಸ್ನೆಲ್ಲ ಏನೇನೋ ಅವ್ರು ಕೊಟ್ಟು ಹೊಡ್ಕೊಳ್ತಾರೆ. ಇದೆಲ್ಲ ಸುಳ್ಳು ಏನ್ರಿ? ಏನೋ ಒಂದು 3-4 ಜನ ಉಳಿಬೋದು ಅವ್ರ ಜೊತೆಗೆ. ಆ 3-4 ಜನದಿಂದ ಇವರೇನಾದರೂ ಮೆಜಾರಿಟಿ ಮಾಡ್ಲಿಕ್ಕೆ ಸಾಧ್ಯನಾ? BJPಗೆ ಹೋದ್ರೆ BJP ಅವರು ಕಾಂಗ್ರೆಸ್ಗಿಂತೂ ಬೇರಿಕೆ ಅನ್ನೋದು 11 ವರ್ಷದ ಆಳೈತೆ ನೋಡ್ತಾ ಇದ್ವಿ ನಾವು. ಒಬ್ಬರಿಗಿಂತ ಒಬ್ಬರು ಬೇರಿಕೆ ಅನ್ನುವಂಥ ಶಬ್ದ ಪರ್ಪಸ್ ಬಳಸ್ತಾ ಇದ್ದೇನೆ. ಅಲ್ಲೂ ಅರ್ಧ ಸುಳ್ಳು ಹೇಳುವ ಜನ, ಅರ್ಧ ಸುಳ್ಳು ಜೂಟ್ ಬೋಲೋ ಅಂತ ಹೇಳುವಂಥ ಮೋದಿಯವರ ಜೊತೆಗಾರನ ಎಷ್ಟು ಮಟ್ಟಿಗೆ ನಾವು ನಂಬೋದು ಅಂತೇಳಿ. ಇದು ಸುಳ್ಳು ಏನ್ರಿ? ಮತ್ತಿದು ಅವರೇ ಹೇಳಿದ ಮಾತು, ನಾನಲ್ಲ ಹೇಳೋದು. ಈ ಎಲ್ಲ ನೆಲೆಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಆದಷ್ಟು ಏನಪ್ಪ ಅಂದರೆ ಮೌನಕ್ಕೆ ಜಾರಿ ತಮ್ಮ ಕೆಲಸ ತಾವು ಮಾಡಬೇಕು, ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಒಳ್ಳೆ ಅವಕಾಶ ಸಿಕ್ಕದಲ್ರಿ, ಏನು ಸಣ್ಣ ಪೋಸ್ಟಾ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಡೆಪ್ಯೂಟಿ CM ಒಳ್ಳೆ ಕೆಲಸ ಮಾಡೋ ಸಾಧ್ಯತೆ. ಜೊತೆಗೆ ಈಗ ನಿಮ್ಮ ಜೊತೆ ಹಲವು ಸಲ ಚರ್ಚೆ ಮಾಡಿದ್ದೀನಿ ರೈತರ ಸಲುವಾಗಿ. ರೈತರು ಈ ರಾಜ್ಯದಲ್ಲ, ಈ ದೇಶದ ದೊಡ್ಡ ಶಕ್ತಿ ಅದು. ಅವ್ರಿಗೆ ನೀವು ಮಾರ್ಕೆಟ್ ಮಾಡಿಸೋ ಬೆನ್ನು ಹತ್ತಬೇಕಾಗಿತ್ತು. ನೀವು ಇಲ್ಲಿವರೆಗೆ ಇನ್ನೂ ಬರೀ ಗುಡಿ ಗುಂಡಾರಕ್ಕೆ ಹೋಗೋದು, ಜ್ಯೋತಿಷ್ಗಳು ಮಾತುಕೊಳ್ಳೋದು ಮಾಡ್ತಾ ಹೊರಟಿದ್ರಿ. ನಮ್ಮ RSS ಜನರಾಗಿತ್ತು, ಅವ್ರು ನಂಬುದಿಲ್ಲ. ಅವರು ಸ್ವತಃ ಆಚಾರ್ಯ ಚಾಣಕ್ಯ ಹೇಳ್ತ ನಾವು ದೇವರು ಅನ್ನೋದಿಲ್ಲ, ಆದರೆ ದೇವ್ರ ಜೊತೆಗೆ ನಟಿಸ್ರಿ ಅನಿವಾರ್ಯದ ಇಲ್ಲೇ ಅನ್ನುವಂಥ ಮಾತು ಮಾತಾಡ್ತಾರೆ. ಅಷ್ಟು ಬುದ್ಧಿವಂತರು ಅವರು. ಅಂದಾಗ ನಮಗೆ ದೇವರನ್ನು ನಂಬಿಸ್ತಾರೆ ಅಷ್ಟೇ. ಅವ್ರು ನಂಬುವುದಿಲ್ಲ. ಅದು ಚಾಣಕ್ಯ ಅಂತಾರೆ, ನಂದಲ್ಲ. ಮತ್ತು ನೀವೇನಾದರೂ ನಂದು ವಿಚಾರ ತಿಳ್ಕೊಂಡ್ರಿ ಅಂದರೆ ಅವನ ಅರ್ಥಶಾಸ್ತ್ರದ ಬರ್ಕೊಳ್ತಾರೆ ಅವರು. ನಾನು ಯಾಕೆ ಮಾತ್ರ ರೆಫರ್ ಮಾಡ್ತಾ ಇದ್ದಿಲ್ಲ ಅಂತಂದ್ರೆ, ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ CM ಪೋಸ್ಟ್ ಸಿಗುವ ಎಲ್ಲ ಸಾಧ್ಯತೆಗಳಿದ್ದಾವೆ, ಆದರೆ ಈಗಿಲ್ಲ. ಇದು ಸ್ಪಷ್ಟನ. ಯಾಕಂದ್ರೆ ಮುಂದಿನ ಬಜೆಟ್ ಅವ್ರು ಮನಸ್ಸವ್ರು ಅನ್ನೋರಿ ಬುದ್ಧಿವಂತರಿ ಅವರು. ಮೆಲ್ಲಕರಿ ಭಾಳ ಮಾತಾಡೋಂಗಿಲ್ಲ. ನಾನು ಹೈಕಮಾಂಡ್ ಹೇಳಂಗೆ ಕೇಳ್ತಿರ್ತೀವಿ. ಹೈಕಮಾಂಡ್ ಯಾರಿಲ್ಲ? ರಾಹುಲ್ ಗಾಂಧಿ ಅವ್ರಿಗೆ ಸಿದ್ದರಾಮಯ್ಯರ ಕಿತ್ತು ಹಾಕೊಟ್ಟು ಶಕ್ತಿ ಅದ. ನಾ ಇವತ್ತ ಹೋಗ್ರಿ ಅವರಂತ ಇನ್ನೊಬ್ಬ ನಾಯಕ ಅವ್ರು ಸಿಗ್ತಾರ? ಡಿ ಕೆ ಶಿವಕುಮಾರ್ ಅವರು ಅವರಂಥ ನಾಯಕರ, ಜನನಾಯಕರ? ಅವರು ಸುಧಾ ವಿಚಾರ ಮಾಡ್ಬೇಕು ರೀ. ಸ್ವಯಂ ವಿಚಾರ ಮಾಡುವಂಥ ಎಲ್ಲ ವಿಷಯಗಳು ತಮ್ಮ ಅಂತರದಲ್ಲೇ ಭಾಳ ಬೆಸ್ಟ್ ಅದ. ಅವ್ರ ವೇದವಾಕ್ಯ ನಮಗೆ ಸಿದ್ದರಾಮಯ್ಯರು ಅಂತೇಳಿ ಪ್ಲೀಸ್ ಮಾಡ್ಕೊಂಡು ಹೋಗುವಂಥದ್ದು. ಏಕಾಲಕ್ಕೆ ಸಿದ್ದರಾಮಯ್ಯರನ್ನ ಮತ್ತು ರಾಹುಲ್ ಗಾಂಧಿ ಅವರು ವರಿಸ್ಕೊಂಡ್ರೆ ನೆಕ್ಸ್ಟ್ ಸೇಮ್ ಇವರು ರೀ. ಆದರೆ ಹಂಗೆ ಮಾಡ್ತಾ ಇಲ್ಲ. ಯಾರೋ ಏನೋ ಪ್ರಚೋದನೆ ಮಾಡ್ತಾ ಇದ್ದಾರೆ. ಹಿಂಬಾಲಕರಿರ್ಬೋದು, ಪಾಪ ಅವ್ರಿಗೆ ಗೊತ್ತಿಲ್ಲ ನಿಮ್ಮ ಶಕ್ತಿ ಎಷ್ಟದ ಅಂತೇಳಿ. ನಿಮ್ಮ ಶಕ್ತಿ ನಿಶ್ಚಿತವಾಗಿಯೂ ಸಿದ್ದರಾಮಯ್ಯರ ಮಟ್ಟದಲ್ಲಿ ಇಲ್ಲ. ರಾಜಕೀಯವಾಗಿ ಅಂದ್ರೆ ನಿಮ್ಗೆ ಗೊತ್ತದ. ಸುಳ್ಳು ಹೇಳೋದು, ಕರೆ ಹೇಳೋದು, ಮತ್ತೇನೋ ಮಾಡೋದು, ದುಡ್ಡು ಕೊಡಿಸೋದು, ಮತ್ತೆ ಹೇಳೋದು, ದುಡ್ಡು ಉಪಯೋಗ ಮಾಡೋದು. ಈಗ ಎಲೆಕ್ಷನ್ ಸಮಯ ಇದೆಲ್ಲ ಇಲ್ಲಿ ಮುಖ್ಯ. ಎಲ್ಲರಿಗೂ 5 ಎಲೆಕ್ಷನ್ ಒಂದ. ಯಾಕಂದ್ರೆ ಯಾರು ಎಲೆಕ್ಷನ್ ಗೆಲ್ತಾರೆ ಅಧಿಕಾರಕ್ಕೆ ಬರ್ತಾರೆ. ಹೀಗಾಗಿ ಇವತ್ತು RSS ತಿಳ್ಕೊಂಡದ, ಮತ್ತು ಅದು BJP ತಿಳ್ಕೊಂಡದ. ಅದಕ್ಕೆ ಅವರು ನಮ್ಮವರು OBC ಫೈನ್ ಮಿನಿಸ್ಟರ್ ಅಂತ ಹೇಳ್ತಾರೆ. ಬಟ್ ಹೆಂಗೈತು ಗಟ್ಟೆಂಗೆ ಅಂತ ಹೇಳ್ತಾರೆ. ಅದು ಮಾಡೋದು ಅರ್ಥ ಮಾಡ್ತಾರೆ. ವರ್ಣಾಶ್ರಮ ಪದ್ಧತಿ ಮೇಲೆ ನಾವು ಅದು ಬಿಟ್ಟಿರೋದು ಸ್ವತಃ ಒಂದು ಕಡೆ ನಮ್ಮ ಮೋಹನ್ ಭಾಗವತರು ಹೇಳ್ತಾರೆ, ನಾ ಬಿಟ್ಟಿಲ್ಲಪ್ಪ, ಹಿಂದೂ ಮೂಲ ಏನದ ಅಂತ ಅನ್ನೋ ಮಾತು. ಅಂದ್ರೆ ಅವರು ಬಿಟ್ಟು ಹೋಗಬಾರ್ದು, ಎಕ್ಸ್ಟ್ರಾ ಮಂದಿ ತೊಗೊಳ್ಬೇಕು. ಈ ಪಾಲಿಸಿ ಇವ್ರಿಗೆ ಬರೋದು ಯಾವಾಗ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ತಮ್ಮ ಹಿಂಬಾಲಕರ CM ಅಂತ ಪಟ್ಟ ನಾನು ವಿಚಾರಿಸೋದು ನೋಡಿರಿ. ಏಕಾಲಕ್ಕೆ ನಾಳೆ ಈ ಬಜೆಟ್ನಲ್ಲಿ ಅವರೇ ಮಾಡಿಸ್ತಾರೆ. ಆದರೆ 2 ಮಾತಿಲ್ಲ. ಅದಕ್ಕೆ ಸಭೆ ಕರೀತಾರೆ, ಮಾಡಿದ್ರೆ ಮತ್ತು ಜನನೂ ಅವ್ರ ವಿರುದ್ಧ ಹೋಗ್ಲಿಕ್ಕೆ ಆಗೋದಿಲ್ಲ.
ಮತ್ತು ನೀವು ಅಲ್ಲಿ ಏರ್ಪೋರ್ಟ್ದಲ್ಲಿ ಭೇಟಿಯಾಗಿದ್ದು ನೋಡಿದಿರಿ, ನಿಮ್ಮ ಜೊತೆ ಮಾತಾಡಿದ್ರು, ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡಿದ್ರು, ನಿಮ್ಮ ಜೊತೆ ಇದ್ದಿದ್ರು ಅಲ್ಲೇ. ರಾಹುಲ್ ಆದ್ರೂ ಹಾದಿ ಮೇಲೆ ಅವರು ಹಾದಿ ಬೀದಿ ಮೇಲೆ ಮುಖ್ಯಮಂತ್ರಿ ಬಂದ್ ಮಾಡೋಕ್ಕೆ ಸಾಕ್ತಿಲ್ಲ. ಅವ್ರು ತಪ್ಪು ಮಾಡಿದ್ರು ಎಂದು ಗೊತ್ತಿರ್ಬೇಕು ನಿಮ್ಗೆ. ಆಂಧ್ರ ಪ್ರದೇಶದ್ದು ನಮ್ಮ ವೀರೇಂದ್ರ ಪಾಟೀಲನ್ನ ಬದಲು ಮಾಡಿ ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ನ ಹೆಸರನ್ನು ನಾಮಶೇಷ ಮಾಡುವಂಥ ಕೆಲಸ ಮಾಡಿಬಿಟ್ಟಿದ್ರು. ಆ ಕೆಲಸ ಎಂದೂ ಮಾಡೋದಿಲ್ಲ ರಾಹುಲ್ ಗಾಂಧಿ ಅವರು. ಇದು ನಿಮ್ಗೆ ಗೊತ್ತಿರಲಿ. ಯಾಕೆ ಮಾತ್ರ ಹೇಳ್ತಾ ಇದ್ದೀನಪ್ಪ ಅಂದರೆ ಎಷ್ಟೋ ವಿಷಯಗಳು ಇತಿಹಾಸದಲ್ಲಿ ನೀವು ನೋಡಿದ್ದೀರಿ, ಅದನ್ನು ಸಮೀಪದಿಂದ ಕಾಂಗ್ರೆಸ್ ನಿರ್ಣಯ ಆಗಿದೆ ಅಂತೇಳಿ. ಆ ದಿಶೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಮೌನ ವಹಿಸ್ತಾರ, ಎಷ್ಟು ತಮ್ಮ ಕೆಲಸ ವಹಿಸಿದ ಕೆಲಸ ಪ್ರೀತಿಯಿಂದ ಜನರಿಗೆ ಮುಟ್ಟುವಂಗೆ. ಮತ್ತು ಇನ್ನೊಂದು ಕೆಲಸ ಮಾಡಿಸ್ಬೇಕು ಸಿದ್ದರಾಮಯ್ಯಗಳು ಮಾಡ್ತಾರೆ. ಅವರು ಸಿದ್ದರಾಮಯ್ಯರು ನಿಮ್ಮಂಥವ್ರು ಬೆನ್ನಂತೆ ರೈತರಿಗೆ ಕಾನೂನು ಇತ್ತಲ್ಲ ಅದು ರದ್ದು ಮಾಡೋದ್ರ ಜೊತೆಗೆ ಸಪೋರ್ಟಿಂಗ್ ಪ್ರೈಸ್ ಕಾನೂನು ಮಾಡುವಂಥದ್ದು ಬೆಸ್ಟ್ ಅವಕಾಶದ ಬೆನ್ನತ್ತು ಮಾಡಿಸ್ರು ಕಡೆಯಿಂದ. ಪ್ರತಿ ಹಳ್ಳಿಗೆ ಗೋಡೌನ್ ಮಾಡಿಸ್ರಿ, ಒಳ್ಳೆ ಕೆಲಸ ಅದ. ರೈತರ ವಿಶ್ವಾಸ ತೊಗೊಳ್ರಿ. ದೊಡ್ಡ ಮತ ಬ್ಯಾಂಕ್ ಅದ ಅಲ್ಲಿ. ನೀವು ಜಾತಿ ಮೇಲೆ ಹೋಗ್ಬೇಡ್ರಿ. OBC SC ST ಬಿಡ್ರಿ. ಮತ್ತು ಆಲ್ರೆಡಿ BJPಗರಂತೂ ಶಾಣಾಗಿದ್ರು ಅವರು ಈಗ ಗೊತ್ತಾಗ್ಯದ ಏನಪ್ಪ ಅಂತಂದ್ರೆ ಲಿಂಗಾಯತ ಮತ್ತು ಒಕ್ಕಲು ಜೋಡಿಸ್ಕೊಂಡು ಹೋದ್ರೆ ನಾಳೆ ನಮ್ದು ಆಗ್ತದಪ್ಪ ಅಂತ. ಅದಕ್ಕೆ ಶಾರ್ ಅವರಾಗಿರ್ಬೋದು, ಮೋದಿಯವರಾಗಿರ್ಬೋದು, ನಮ್ಮ HD ಕುಮಾರಸ್ವಾಮಿಗಳಿಗೆ ಮನೆ ಹಾಕ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಅದು ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಯಾಕಂತಂದ್ರೆ ದೇವೇಗೌಡರು ಸಾಮಾನ್ಯರಲ್ಲ. ಅವರೊಂದು ಹೆಜ್ಜೆ ಇಡಬೇಕಾದ್ರೂ ಊದಿ ಹೆಜ್ಜೆ ಇಡ್ತಾರೆ. ಸ್ಥಾನಿಕ ಎಲೆಕ್ಷನ್ಗಳಲ್ಲೇ ನಾವು ಸ್ವತಂತ್ರ ನಿಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಅರ್ಥ ಏನಪ್ಪ ಅಂದ್ರೆ ನಾವು ಸ್ವತಂತ್ರತೆಯನ್ನು ಅವ್ರು ಕಾಪಾಡಿಕೊಂಡು ಅವ್ರ ಜೊತೆ ಇದ್ಕೊಂಡು ನಮ್ಮ ಸೇಮ್ ಬರ್ಲಿಕ್ಕೆ ಅಷ್ಟು ಆಯ್ತಪ್ಪ, ದೊಡ್ಡ ಪೋಸ್ಟ್ ಸಿಕ್ಕರು ಸಾಕು ಕರ್ನಾಟಕದಲ್ಲೇ ಅನ್ನುವಂಥ ಸ್ಥಿತಿಯೊಳಗಿದ್ದಾರೆ ಅವ್ರು ಕೂಡಿ ಹೋಗ್ತಾರೆ ಬಿಡ್ತಾರೆ. ನೆಕ್ಸ್ಟ್ ಈಗ BJP ತಲೆಯಲ್ಲಿ ಏನಪ್ಪ ಅಂದ್ರೆ OBC SC ST ಕರ್ನಾಟಕದಾಗ ನಮ್ಗೆ ಒಲಿದಿಲ್ಲ. ಮತ್ತು ಮೈನಾರಿಟಿ ಎಲ್ಲ ಕೂಡಿದ್ರೆ ಅವ್ರು ಬರ್ತಾರೆ. ಮೇಲೆ ಗ್ಯಾರಂಟಿಗಳು ಬೇರಿದ್ದಾವೆ. ಅದಕ್ಕೆ ಗ್ಯಾರಂಟಿಗಿಂತ ಹೆಚ್ಚಿನ ಏನು ಕೊಡಬೇಕು. ಜೊತೆಗೆ OBC SC ST ಪ್ರಬಲ ಸ್ಪರ್ಧಿ ಯಾರಪ್ಪ ಅಂದ್ರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ. ಅವ್ರ ಮೇಲೆ ವಿಶ್ವಾಸ ಇದ್ದಂತೆ ಎಲ್ಲ ಸಂಸ್ಥೆ ಹೊಸದ ಅವ್ರ ಕೈಲಿದ್ದಾವೆ. ಇಡೀ ರಾಜ್ಯ ಅವ್ರ ಕೈಯಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ಗಳಿದ್ದಾವೆ ಅವ್ರ ಕೈಯಲ್ಲಿ. ಅವ್ರನ್ನ ವಿಶ್ವಾಸ ತೆಗೆದುಕೊಂಡು ಮುಂದಿನ ಎಲೆಕ್ಷನ್ ಎದುರಿಸಬೇಕು ಅನ್ನುವಂಥ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರು JDS ಹೋದಂಗೆ BJPಗೂ ಹೋಗೋದಂಗೆ. BJPಗೆ ಹೋದ್ರೆ 45 ಮಂದಿ ತೊಗೊಂಡು ಹೋಗ್ಬೇಕು. 45 ಮಂದಿ ಬೆನ್ನು ಹತ್ತುವುದೇ ಇಲ್ಲ ಬೇಕಾದ್ದೇ ಆದರು. ಇದು ಸಿದ್ಧ ಆಗಿದೆ. ಇವೆಲ್ಲ ನೋಡಿದ್ದಾರೆ. ಯಾಕಂದ್ರೆ ಬಜೆಟ್ ಬಗ್ಗೆನೂ ನೀನು ಮಾಡಪ್ಪ ಅನ್ನುವಾಗದ ಅವ್ರದ್ದು. ನಿಮಗೇನು ಹೇಳಿದ್ದಾರೆ ಅವರು ರಾಹುಲ್ ಗಾಂಧಿ ಅವರು? ಲೀಡ್ ದ ಎಲೆಕ್ಷನ್ಸ್. ಸಿಂಪಲ್ಲ ತಿಳ್ಕೊಬೇಕಾಗಿದ್ದಂಥ ವಿಷಯ. ಎಲ್ಲ ನೆಲೆಯಲ್ಲೇ ಈಗ ಸಿದ್ದರಾಮಯ್ಯನವರು ಏಕಕಾಲಕ್ಕೆ ಅನೇಕ ವಿಷಯಗಳನ್ನು ಸಾಧಿಸಿದರು. ಒಂದು ಬಜೆಟ್ ಮಂಡಿಸೋ ಜೊತೆಗೆ CM ಪೋಸ್ಟ್ ತಿಕ್ಕಾಟನ್ನು 1 ವರ್ಷ ಮುಂದೆ ಹೋಗಿಬಿಟ್ರು. ಅದರ ಜೊತೆಗೆ ಎರಡನೇದಾಗೆ ಸ್ವತಃ ಹೈಕಮಾಂಡ್ ಇದ್ದು ಆಸಾಮದ ಎಲೆಕ್ಷನ್ಗೆ ಕೊಳ್ಳಿ ಕಟ್ಟಿಬಿಟ್ಟದ. ಅದು ಮುಗಿದ ತನಕ 5 ರಾಜ್ಯಗಳದೆಲ್ಲ ಮುಗಿದ ತನಕ ಮುಂದೆ ಹೋಗಿಬಿಡ್ತು. ಒಂದು ದಿನ ಧೈರ್ಯ ಬೇಕಾದಾಗತ್ತೆ ರೀ. ಬೀಸೋದು ಧ್ವನಿ ತಪ್ಪಿದ್ರೆ 100 ವರ್ಷ ಆಯುಷ್ ಅಂತ. ಇದು ಪಾಲಿಸಿ ಗೊತ್ತದ ಸಿದ್ದರಾಮಯ್ಯನವ್ರಿಗೆ. ಜೊತೆಗೆ JDS ನೀವು ಹೊಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಅದ್ರ ಲಾಭ ಯಾರಿಗೆ ಅಂದರೆ ಕಾಂಗ್ರೆಸ್ಸಿಗೆ ಮತ್ತು BJPಗೆ ಎರಡೇ ಪಕ್ಷ ಉಳಿತಾ ಇದ್ದಾವೆ. ಆದರೆ ಇದು ಗೊತ್ತದ ಅವ್ರಿಗೆ. HD ಅವ್ರಿಗೆ ಎಲ್ಲಿ ಹೆಣಿಬೇಕಂತೇಳಿ. ಇನ್ನು ಉಳಿದ್ರು BJP ಅವರು ಅಂತರ್ಕಳ ಅದು ಅಲ್ಲೇ ಯಡಿಯೂರಪ್ಪನವ್ರ ಜೊತೆಯಾಗಿ ಬಂದರು ಸಹಿತ 105 ಮಾಡಿದ್ದು ಇಲ್ಲಿವರೆಗೆ ಅವ್ರು ಮ್ಯಾಕ್ಸಿಮಮ್ ಅಂದ್ರೆ ಇತಿಹಾಸ BJPದು ಗೊತ್ತದ ಅವ್ರಿಗೆ. ಆ ನೆಲೆಯಲ್ಲೇ ಯಡಿಯೂರಪ್ಪನವ್ರ ಜೊತೆಗೂ ಸಂಪರ್ಕ ಚೆನ್ನಾಗಿ ನೋಡಿದಾರೆ. ಜೊತೆಗೆ ಏನಪ್ಪ ಅಂತಂದ್ರೆ ತಮ್ಮ ಮೆಜಾರಿಟಿ ಹೇಗೆ ಮಾಡಬೇಕು, ಜೊತೆಗೆ ನೀವು ಇದ್ದೀರಿ ಅನ್ನೋದು ಗೊತ್ತದ. ನೀವು ಅಡ್ಬಿಟ್ಟು ಹೋದ್ರು ಗ್ಯಾರಂಟಿ ಅದ. ಆ ಎಲ್ಲ ನೆಲೆಯಲ್ಲೇ ಸಿದ್ದರಾಮಯ್ಯರಂತೆ CM ಸೀಟನ್ನು ತುರ್ತು ಬಿಟ್ಟುಕೊಡೋದಿಲ್ಲ, ಇದೊಂದು ವರ್ಷ ಆಗೋದಿಲ್ಲ ಅನ್ನೋದನ್ನು ತಿಳ್ಕೊಂಡು ಸುಮ್ಮನೆ ಆಸೆ ಮಾಡ್ಕೊಂಡು ಹೋಗೋದು, ದೆಹಲಿಗೆ ಏನಾದ್ರು ಶೇಮ್ ಮಾಡ್ತಾರೆ ಅಂತೇಳೋದು, ನಿರಾಶೆ ಆಗೋಗಿದ್ಲು. ಇದ್ದ ವ್ಯವಸ್ಥೆ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಯಾವ ಸರಿ ಇದಪ್ಪ ನಮಗೆ ಲಾಭ ಯಾವುದಿದೆ ಒಂದಂದ್ರೆ ಫಿಕ್ಸ್. ಹೆಚ್ಚು ಕಡಿಮೆ 99.9 ನಿಮ್ಮನ್ನು ಅಧ್ಯಕ್ಷಗಿರಿಂದ ಇಳಿಸೋಕ್ಕೆ ಸಾಧ್ಯ ಇಲ್ಲ, ತಿಳಿಸೋದಿಲ್ಲ. ಯಾಕಂದರೆ ಅವ್ರಿಗೆ ಒಕ್ಕಲಿಗರ ಮತ ಬೇಕಾಗಿದೆ. ನಿಮ್ಮ ಮೇಲೆ ವಿಶ್ವಾಸದ. ನಿಮ್ಮ ಇದ್ರಿಂದ ಒಕ್ಕಲಿಗರ ಮತ ಹಾಕ್ತಾರೆ ಅನ್ನೋ ಗ್ಯಾರಂಟಿ ಅದ. ನೀವು ಮತ್ತು ನೀವು ಒಬ್ಬ ಅತ್ಯಂತ ಪ್ರಬಲ ಕಾಂಗ್ರೆಸ್ವಾದಿ ಅದರಲ್ಲಿ 2 ಮಾತಿಲ್ಲ. ಕಾಂಗ್ರೆಸ್ ಬಿಟ್ಟವ್ರು ಅಂಥ ಪ್ರಸಂಗದಲ್ಲೇ ನಿಮ್ಮ ಗುರುಗಳಂತ SM ಕೃಷ್ಣ ಅವ್ರು BJP ಹೋದ ಸಹಿತ ನೀವು ಇಲ್ಲೇ ಉಳಿದ್ರಿ. ಇದು ಕಾಂಗ್ರೆಸ್ಸಿನ ನಿಷ್ಠೆ ಅಂತ ತೋರಿಸ್ತದ. ಇದ್ರ ಜೊತೆಗೆ ಇನ್ನುಳಿದ ಮಾತುಗಳು ಏನಪ್ಪ ಅಂತಂದ್ರೆ ಅಧ್ಯಕ್ಷ ಆಗಿದ್ರಿ, ಒಳ್ಳೆ ಬುದ್ಧಿವಂತರಿದ್ರಿ. ಮತ್ತು ಇನ್ನೂ ಒಂದು ಮಾತು ಹೇಳೋದಪ್ಪ ಅಂತಂದ್ರೆ ನಿಮ್ಮಲ್ಲಿ ಇಂಗ್ಲೀಷ್ ಅದ, ಕನ್ನಡದ, ಹಿಂದಿ ಎಷ್ಟು ಮಟ್ಟಿಗೆ ಅದು ನಿಮಗೆ ಗೊತ್ತದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಯಾವುದೇ ಸಂದರ್ಭದಲ್ಲಿಯೂ ನೀವು ಅದನ್ನು ಎದುರಿಸೋದು ದಿಟ್ಟತನ ಅದ ನಿಮಗೆ. ಅದಕ್ಕೆ ಬಂಡೆ ಅಂತ ಕರೀತಾರೆ. ಅದಕ್ಕಾಗಿ ನೀವು ಅಂದ್ರೆ ಈಗ ಆಭರಣ ಮಾಡಿರಿ, ಮತ್ತೇನು ಮಾಡಿರಿ, ಬಂಡೆದೇನ್ರಿ ಹಂಗೆ ಈಗ ಅನ್ನೋದು ಬೇರೆ, ಆಚರಿಸೋದು ಬೇರೆ. ಆದಷ್ಟು ನೀವು ನಿಮ್ಮ ಮೇಲೆ ಕಂಟ್ರೋಲ್ ಉಳ್ಕೊಂಡು ಸಿದ್ದರಾಮಯ್ಯ ಬೆನ್ನು ಹಚ್ಕೊಂಡು ಹೋದ್ರೆ ಬೇಕಾದ ನೆಕ್ಸ್ಟ್ CM ನೀವು ಆಗೋ ಸಾಧ್ಯತೆಗಳಿದ್ದಾವೆ. ಇಲ್ಲಾಂದ್ರೆ ಇನ್ನೊಬ್ಬ CM ಪೋಸ್ಟ್ ಮತ್ತೆ ಬಂದು ನಿಲ್ತದಲ್ಲೇ. ಅಷ್ಟೊಂದು ಸತ್ಯ ಅಂತ ಹೇಳ್ತಾ ಏನೋ ಆಗಲಿ ಸುರ್ತಂತೆ ಸಿದ್ದರಾಮಯ್ಯನವರ ಕೈ ಮೇಲಾಗಿದೆ. ಬಜೆಟ್ ಅವ್ರು ಮಂಡಿಸ್ತಾರೆ ಅನ್ನೋದು ಅಷ್ಟು ಸತ್ಯದ. ಅವ್ರನ್ನ ಕಿತ್ತು ಹಾಕುವಷ್ಟು
ಪ್ರಬಲರು ಇವತ್ತು ರಾಹುಲ್ ಗಾಂಧಿ ಇಲ್ಲ ಅನ್ನೋ ಮಾತು ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. ಸಿಗ್ತೀನಿ ನೀವು. ಸಿದ್ದರಾಮಯ್ಯ ಸತ್ಯದ ಕೈಗಂಡಿ ವಂದನೆಗಳು.